ನಮಸ್ಕಾರ ವೀಕ್ಷಕರೇ, ಭದ್ರೇಶ್ವರ್ ಅಷ್ಟಲಜಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭದ್ರೇಶ್ವರ್, ಜ್ಯೋತಿಷ್ಯ ಮಾರ್ಗದರ್ಶಕರು ಮತ್ತು ತಾಂತ್ರಿಕ ಸಾಧಕರು. ಇವತ್ತಿನ ವಿಚಾರ ಏನಪ್ಪ ಅಂತಂತಂದರೆ, ಇತ್ತೀಚಿನ ದಿನಗಳಲ್ಲಿ ಮಾಟ ಮಂತ್ರ ಮತ್ತು ಚೌಡಿ ಪ್ರಯೋಗ ಯಥೇಚ್ಛವಾಗ್ತಾ ಇದೆ. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ವಿಚಾರ ತಿಳಿಸ್ತೀನಿ. ಏನೇನು ಪ್ರಭಾವ ಆಗುತ್ತೆ ಚೌಡಿ ಪ್ರಯೋಗ, ಇದರಲ್ಲಿ ಏನೇನು ಪ್ರಭಾವಗಳಾಗುತ್ತೆ ಗುರುಗಳೇ ಅನ್ನೋದಾದರೆ, ಫಸ್ಟಿಗೆ ಮೊದಲನೆಯದಾಗಿ ನಿಮ್ಮ ಆರೋಗ್ಯ ಸ್ಥಿತಿ ಕೆಡುತ್ತೆ. ಪದೇ ಪದೇ ಕಾಯಿಲೆ ಬೀಳ್ತೀರಾ. ಹಾಸ್ಪಿಟ್ಲಿಗೆ ತೋರಿಸಿದಾಗ ಹಾಸ್ಪಿಟಲ್ ರಿಪೋರ್ಟ್ ನಾರ್ಮಲ್ ಇರುತ್ತೆ, ಆದರೆ ನಿಮಗೆ ದೇಹದ ಒಳಗಡೆ ವಿಚಿತ್ರವಾದ ಅನುಭವ ಆಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ ಕಾಡುತ್ತೆ ಚೌಡಿ ಪ್ರಯೋಗ. ಎಷ್ಟು ಸರಿ ಹಾಸ್ಪಿಟ್ಲಿಗೆ ಹೋದರೂ ಎಲ್ಲ ನಾರ್ಮಲ್ ಇದೆ ಗುರುಗಳೇ, ಬಟ್ ಸುಸ್ತು, ತಲೆನೋವು, ತಲೆಭಾರ, ಈ ಥರ ತೀವ್ರವಾಗಿ, ಅದರಲ್ಲೂ ಎದೆ ನೋವು ಮತ್ತು ಕುತ್ತಿಗೆ ಉಸಿರಾಟದ ತೊಂದರೆ ಯಥೇಚ್ಛವಾಗಿ ಕಂಡುಬರುತ್ತೆ. ಎರಡನೇದು, ನಿಮ್ಮ ಮಾನಸಿಕ ಸ್ಥಿತಿ ಹದಗೆಡುತ್ತೆ. ಎಷ್ಟು ಹಾಸ್ಪಿಟ್ಲಿಗೆ ಹೋದರೂ ಹುಷಾರಾಗ್ತಾ ಇಲ್ಲ, ನಿಧಾನವಾಗಿ ಹಣದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೊರಟರು ಮನೆಯಿಂದ ಕೆಲ್ಸಕ್ಕೆ ಇವತ್ತು ಹೋಗ್ಬೇಕಪ್ಪ, ಅಲ್ಲಿಗೆ ನರಮ ಸಮಸ್ಯೆ ಆಯಿತು. ಈ ಥರ ಸಮಸ್ಯೆಗಳು, ಮನೆಯಲ್ಲಿ ಜಗಳ, ಕಿರಿಕಿರಿ, ಮನಸ್ತಾಪ, ಸಣ್ಣ ಪುಟ್ಟ ವಿಚಾರಗಳಿಗೂ ಯಥೇಚ್ಛವಾಗಿ ಕೋಪ, ಜಗಳ ಆಗ್ತಕ್ಕಂಥದ್ದು, ಮನೆಗೆ ಯಾಕೆ ಬಂದಪ್ಪ ಅಂತ ಅನಿಸೋ ಹಾಗೆ ನಿಮಗಾದರೆ ಇದು ಚೌಡಿ ಪ್ರಯೋಗ. ಎರಡನೇದು, ದುಡ್ಡಿನ ಸಮಸ್ಯೆ. ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಇಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅಪೂರ್ಣ ಆಗ್ಬೋದು, ಅಂದರೆ ನಿಂತು ಹೋಗ್ಬೋದು, ಹಣದ ಹರಿವು ಕಡಿಮೆ ಆಗ್ಬೋದು, ನಾಳೆ ಹೋಗೋಣ ಬಿಡು ಅಂತ ಸುಮ್ಮನಾಗ್ಬೋದು, ಸರಿಯಾದ ಸಮಯಕ್ಕೆ ನಿಮಗೆ ಕೊಡಬೇಕಾದಂಥವರು ದುಡ್ಡನ್ನು ಕೊಡದೇ ಇರ್ಬೋದು, ಅಥವಾ ನಿಮಗೆ ನೀವು ಯಾರ ಹತ್ರನಾರು ಸಾಲ ತೊಗೊಂಡಿದ್ರೆ ಅದನ್ನು ಸರಿಯಾದ ಕ್ರಮವಾಗಿ ವಾಪಸ್ಸು ಕೊಡಲಿಕ್ಕಾಗದೇ ಇರ್ತಕ್ಕಂಥದ್ದು. ಫೈನಾನ್ಸ್ ರಿಲೇಟೆಡ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಸುತ್ತಾಟಗಳು ಜಾಸ್ತಿ ಆಗುತ್ತೆ. ಇದು ಮೂರನೇ ಸಮಸ್ಯೆ. ನಾಲ್ಕನೇ ಸಮಸ್ಯೆ, ಮನೆ ವಾತಾವರಣ. ಮನೆಯಲ್ಲಿ ಬೆಕ್ತಿ ರೋಗೋದು, ಇನ್ನು ವಿಚಿತ್ರ ಕನಸು ಬೀಳುವಿಕೆ. ಕನಸಿನಲ್ಲಿ ಯಾರೋ ಬೆನ್ನಟ್ಟಿದ ರೀತಿ, ಎತ್ತರದ ಸ್ಥಳದಿಂದ ಬಿದ್ದ ರೀತಿ, ನಿದ್ದೆ ಅರ್ಧಂಬರ್ಧ ಆಗ್ತಕ್ಕಂಥದ್ದು, ನಿದ್ದೆಯಲ್ಲಿ ಪದೇ ಪದೇ ಎಚ್ಚರಿಸೋ ಥರ ಆಗ್ತಕ್ಕಂಥದ್ದು, ವಾಮಾಚಾರಕ್ಕೆ ಬಳಸ್ತಕ್ಕಂಥ ಪ್ರಾಣಿ ಕಾಣ್ತಕ್ಕಂಥದ್ದು, ಪೊಲೀಸು, ಕಪ್ಪು ಕೋಟ್ ಹಾಕಿರ್ತಕ್ಕಂಥವ್ರು, ಲಾಯರ್ಗಳು ಕನಸಿನಲ್ಲಿ ಕಾಣ್ತಕ್ಕಂಥದ್ದು, ಇದು ಚೌಡಿ ಪ್ರಯೋಗದ ಲಕ್ಷಣವೇ. ಇನ್ನು ಮನೆ ವಾತಾವರಣ. ಮನೆಯ ವಾತಾವರಣದಲ್ಲಿ ಮನೆ ತುಳಸಿ ಗಿಡ ಒಣಗ್ತಕ್ಕಂಥದ್ದು, ಸಾಕು ಪ್ರಾಣಿಗಳು ತೀರೋಗ್ತಕ್ಕಂಥದ್ದು, ಮನೆಯ ಸುತ್ತಮುತ್ತಲಿನ ನೆರೆಹೊರೆಯವ್ರ ಜೊತೆ ಜಗಳ, ಮನಸ್ತಾಪಗಳಾಗ್ತಕ್ಕಂಥದ್ದು, ಇದೂ ಸಹಿತ ಚೌಡಿ ಪ್ರಯೋಗದ ಲಕ್ಷಣಗಳೇ. ಹೇಗೆ ಮಾಡ್ತಾರೆ ಗುರುಗಳೇ ಇದನ್ನ? ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂತಂದರೆ, ಎಲ್ಲ ಅದೇ ಕೆಲಸದಲ್ಲಿದ್ದಾರೆ, ಅದೇ ಕೆಲಸ ಮಾಡೋರು ಜಾಸ್ತಿ ಜನ ಆಗಿದ್ದಾರೆ. ಹಂದಿ ಬಲಿ ಕೊಡ್ತಕ್ಕಂಥದ್ದು, ಬಲಿ ಕೊಟ್ಟೋದ್ರ ಹೊಟ್ಟೆಗೆ ನಿಮ್ಮ ಬಟ್ಟೆ, ವಸ್ತ್ರ, ಕೂದಲುಗಳನ್ನು ತುಂಬಿ ಅದನ್ನು ಮುಚ್ಚಾಕ್ತಕ್ಕಂಥದ್ದು, ಅಥವಾ ತಗಡು ತಾಮ್ರಗಳನ್ನ ಬರೆದ್ಬಿಟ್ಟು ಹಂದಿ ಬಾಯಲ್ಲಿಟ್ಬಿಟ್ಟು ಹಂದಿ ತಲೆನ ಉಣ್ತಕ್ಕಂಥದ್ದು, ತಗಡು ಫೋಟೋಗಳನ್ನು ತಗೊಂಡೋಗಿ ಹೊಡಿತಕ್ಕಂಥದ್ದು, ಬೀಗ ಹಾಕ್ತಕ್ಕಂಥದ್ದು, ಇವೆಲ್ಲ ಒಂದು ರೀತಿಯ ಚೌಡಿ ಪ್ರಯೋಗಗಳೇ. ಪ್ರಯೋಗ ಆದಾಗ ಅವ್ರ ಹತ್ರ ಹೋದಾಗ ನಿಮ್ಮನೇಲೆ ಚೌಡೇಶ್ವರಿ ನೆಲೆಸಿದ್ದಾಳೆ, ಚೌಡಿ ಇದೆ, ಅದನ್ನ ಕರ್ಕೊಂಬರಬೇಕು
ಹಾಗೆ ಹೀಗೆ ಅಂತೇಳಿ 15 20 30 ಸಾವಿರ ಗಟ್ಟಲೆ ದುಡ್ಡನ್ನು ಸುಲಿಗೆ ಮಾಡ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ. ಇಂತಹ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರು, ಗ್ರಾಮ ದೇವರನ್ನ ಮೇಲೆ ಬಿಗಿಯಾದ ನಂಬಿಕೆ ಇಡಿ. ಹಾಗೆ ಇಂತಹ ಏನೇ ಪ್ರಯೋಗಗಳಾಯಿತು, ಮಾಟ ಮಂತ್ರ, ಚೌಡಿ ಪ್ರಯೋಗ, ದೃಷ್ಟಿದೋಷ ಏನೇ ಇದ್ದರೂ ಕೆಳಗೆ ಕಾಣ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ನೇರ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತೀನಿ.